ಅರವಿಂದ್ ಕೇಜ್ರಿವಾಲ್ರಿಗೆ ಮೊದಲ ಸಿಹಿ ಸುದ್ದಿ ಮುನ್ನಡೆಯಾಯಿತು. ಎಣಿಕೆ ಆರಂಭಗೊಂಡಾಗಿನಿಂದ ಇಲ್ಲಿ ತನಕ ಕಂಟಿನ್ಯೂಸ್ ಆಗಿ ಹಿನ್ನಡೆಯಲ್ಲಿದ್ದಂತ ಅರವಿಂದ್ ಕೇಜ್ರಿವಾಲ್ ಮುನ್ನಡೆಗೆ ಬಂದಿದ್ದಾರೆ. 1 ಗಂಟೆ 50 ನಿಮಿಷಗಳ ಎಣಿಕೆಯ ನಂತರ ಅರವಿಂದ್ ಕೇಜ್ರಿವಾಲ್ ಮುನ್ನಡೆಗೆ ಬಂದರು. ಮನೀಶ್ ಸಿಸೋಡಿಯಾ ಕೂಡ ಮುನ್ನಡೆಗೆ ಬಂದಿದ್ದಾರೆ. ನಮ್ಮ ಪ್ಯಾನಲ್ ನಲ್ಲಿರುವ ಶಶಿಧರ್ ಆರಾಧ್ಯರಿಗೆ ಕೌಂಟಿಂಗ್ ಸೆಂಟರ್ ಇಂದಾನೇ ನಂಬರ್ಸ್ಗಳು ಬರ್ತಾ ಇದ್ದಾವೆ ಅಂತ ಅನ್ಸುತ್ತೆ. ಅವರಂದ್ರು ಮನೀಶ್ ಸಿಸೋಡಿಯಾ ಮತ್ತು ಅರವಿಂದ್ ಕೇಜ್ರಿವಾಲ್ ಮುನ್ನಡೆಯಲ್ಲಿದ್ದಾರೆ, ಅತೀಶ್ ಒಬ್ರು ಹಿನ್ನಡೆಯಲ್ಲಿದ್ದಾರೆ ಅಂತ ನನ್ನ ಹತ್ರ ಮಾಹಿತಿ ಇದೆ ಅಂತ. ಆರಂಭದಿಂದಲೂ ಹಿನ್ನಡೆಯನ್ನ ಅನುಭವಿಸಿದ್ದ ಅರವಿಂದ್ ಕೇಜ್ರಿವಾಲ್ 1 ಗಂಟೆ 50 ನಿಮಿಷಗಳ ಮತ ಎಣಿಕೆಯ ನಂತರ ಮುನ್ನಡೆಗೆ ಬಂದಿದ್ದಾರೆ. ಇನ್ನೂರ 54 ಮತಗಳ ಮುನ್ನಡೆ ಅರವಿಂದ್ ಕೇಜ್ರಿವಾಲ್. ನವದೆಹಲಿ ಕ್ಷೇತ್ರದಿಂದ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಮುನ್ನಡೆಗೆ ಬಂದಿದ್ದಾರೆ. ಅತೀಶ್ ಸಿಂಗ್, ಸತ್ಯೇಂದ್ರ ಜೈನ್ ಹಿನ್ನಡೆಯಲ್ಲಿದ್ದಾರೆ. ಎಸ್ ಪ್ರಶಾಂತ್, ನೀವು 2% ವೋಟ್ ಇನ್ಕ್ರೀಸ್ ಬಗ್ಗೆ 2%, 3% ವೋಟ್ ಇನ್ಕ್ರೀಸ್ಗೆ ಕಾಂಗ್ರೆಸ್ ತೃಪ್ತಿ ಪಟ್ಕೊಳುತ್ತಾ. ಲೋಕಸಭಾ ಚುನಾವಣೆಯಲ್ಲಿ ನೀವು 52ರಿಂದ 100ಕ್ಕೆ ಹೋದ್ರಿ. ಬಟ್ ಅದರ ಬ್ಯಾಕಪ್ ಏನು? ಜಮ್ಮು ಕಾಶ್ಮೀರದಲ್ಲಿ ಜಮ್ಮುದಲ್ಲಿ BJP ಗೆಲ್ತು, ನೀವು ಸೋತ್ರಿ. ಉಮರ್ ಅಬ್ದುಲ್ಲಾ ಗೆಲುವಿನಲ್ಲಿ ನಿಮ್ಮ ಪಾತ್ರ ಏನು ಭಾಳ ದೊಡ್ಡದಿರಲಿಲ್ಲ, ಮೈತ್ರಿ ಇತ್ತು ಅನ್ನೋದು ಬಿಟ್ಟರೆ. ಈಗಷ್ಟೇ ಉಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿದ್ದಾರೆ, ಫೈಟ್ ಅಮಂಗ್ ದೆಮ್ಸೆಲ್ಸ್ ಅಂತ, ನೀವೇ ನಮ್ಮಲ್ಲೇ ಹೊಡೆದಾಟ್ಕೊಳ್ಳೋದಷ್ಟೇ ಅಂತ ಅವ್ರು ಟ್ವೀಟ್ ಮಾಡಿದ್ದಾರೆ. ಹರಿಯಾಣ ನೀವು ಗೆಲ್ಲಬೇಕಾಗಿರ್ತಕ್ಕಂಥ ರಾಜ್ಯ, ಸೋತ್ರಿ. ಮಹಾರಾಷ್ಟ್ರ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಲೀಡ್ ನೀಡಿರ್ತಕ್ಕಂಥ ರಾಜ್ಯ, ನೀವು ಸೋತ್ರಿ. ಇವತ್ತು ದಿಲ್ಲಿಯಲ್ಲಿ ನಾವು 2% ವೋಟ್ ಇನ್ಕ್ರೀಸ್ ಮಾಡಿದ್ದೀವಿ, ಭಾಳ ನಮ್ಗೆ ಖುಷಿ ಇದೆ ಅಂತ ನೀವು ಹೇಳ್ತಿದ್ರಿ. ನಾಳೆ ಯಾವಾಗೋ ಆಮ್ ಆದ್ಮಿ ಪಾರ್ಟಿ ಇರೋಲ್ಲ ಅಂತಕ್ಕಂಥದ್ದು ಅದು ಭಾಳ ಮುಂದಿನ ದೃಷ್ಟಿಕೋನ. ನಾವೇನು ಈಗ ಇದು 2 ಪಾರ್ಟಿ ಡೆಮಾಕ್ರಸಿ ಏನಲ್ಲ, ಮಲ್ಟಿ ಪಾರ್ಟಿ ಡೆಮಾಕ್ರಸಿ. ಆಮ್ ಆದ್ಮಿ ಪಾರ್ಟಿನೂ ಗೆಲ್ಲಿ ತೊಂದರೆ ಇಲ್ಲ, NCPನೂ ಗೆಲ್ಲಿ, ಒಮರ್ ಅಬ್ದುಲ್ಲಾ ಪಾರ್ಟಿ NC ಕೂಡ ಇರಲಿ. ನಾವೇನು ಹೇಳ್ತಾ ಇದ್ವಿ, BJPನ ಆಚೆ ಇಡಬೇಕಾದಾಗ ಯಾವ ರೀತಿಯ ಹೊಂದಾಣಿಕೆಗಳು ಮಾಡ್ಕೋಬೇಕು, ಅದು ಲೋಕಸಭಾ ಚುನಾವಣೆಗೆ ಮಾತ್ರ ಸಾಧ್ಯ ಆಯಿತು. ಇಂಡಿಯಾ ಮೈತ್ರಿಕೂಟ ಮಾಡಲಿಕ್ಕೆ ಸಾಧ್ಯ ಆಗಿದ್ದು. ಅದನ್ನು ಹಿಂದಿನ ನಡೆದಂಥ ಚುನಾವಣೆಗಳು, ಅದಾದ್ಮೇಲೆ ನಂತರ ನಡೆದ ಚುನಾವಣೆಗಳಲ್ಲಿ ಯಾವ ಚುನಾವಣೆಗಳಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಆಗಲಿ, ಈಗ ಗೋವಾದಿಂದ ಹಿಡಿದು ಗುಜರಾತ್ವರೆಗೂ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಎಲ್ಲೇ ಆಗಲಿ ಕೂಡ ಆಮ್ ಆದ್ಮಿ ಪಾರ್ಟಿ ಈ ತತ್ವಗಳಿಲ್ಲ, ನಾವು ಹೊಡೆದಾಡೋದು ಬೇಡ, ನಾವು ಚುನಾವಣೆಗಳನ್ನು ಒಟ್ಟಾಗಿ ಮಾಡೋಣ ಅಂತ ಯಾವತ್ತೂ ಅವ್ರು ಬರಲಿಲ್ಲ. ನಾವೇನೇ ಪ್ರಯತ್ನ ಮಾಡಿದ್ರು ಬರಲಿಲ್ಲ. ಸೊ ನಾವು ಲೋಕಸಭಾ ಚುನಾವಣೆಗಳು ನಾವು ಎಷ್ಟೇ ಭಿನ್ನತೆ ಇದ್ರೂ ಕೂಡ ಕೆಲವು ಸಾಮ್ಯ ವಿಷಯಗಳನ್ನ ಇಟ್ಕೊಂಡು, ಸಾಮ್ಯತೆ ಇರ್ತಕ್ಕಂಥ ವಿಷಯಗಳನ್ನ ಇಟ್ಕೊಂಡು ಚುನಾವಣೆಗೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಹಂಗಾಗಿ ನಾವು ಅದನ್ನು ಮಾಡ್ಕೊಂಡ್ವಿ. ಆ ಟೈಮಲ್ಲಿ ಎಷ್ಟೇ ಕಾಂಪ್ರಮೈಸ್ ಮಾಡ್ಕೊಂಡ್ರು ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.